ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೆಂಗದಿರಿ, ಆರಾಮಿದ್ದೀರಿ ಅನ್ಕೊತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ಆ್ಯಕ್ಚುಲಿ ಭಾಳ ದಿವಸ ಆದಮೇಲೆ ವಿಡಿಯೋ ಮಾಡತ್ತೀನಿ. ವಿಡಿಯೋ ಅಂದರೆ ಡೈಲಿ ವ್ಲಾಗ್ ಥರ ಮಾಡೇ ಇರಲಿಲ್ಲ ನಾನು. ಏನಂದ್ರೆ ಒಂಥರ ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ನಲ್ಲ, ಅದಕ್ಕೆ ವಿಡಿಯೋ ಮಾಡಬೇಕಂತ ಆಸೆ ಐತಿ, ಬಟ್ ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಇವತ್ತಿನ ವಿಡಿಯೋ ಆ್ಯಕ್ಚುಲಿ ಇವತ್ತು 25 ಕ್ರಿಸ್ಮಸ್ ಡೇ ಐತಲ್ಲ, ಹಾಲಿಡೇ ಇತ್ತು. ಸೊ ಅದಕ್ಕೆ ವಿಡಿಯೋ ಮಾಡೋಣ ಅಂತ ಮಾಡತ್ತೀನಿ. ಆ್ಯಂಡ್ ನನ್ನ ಮಗಳದೊಂದು ಇದು ತೋರಿಸ್ತೀನಿ ನೋಡ್ರಿ. ಇವಾಗ ಈಗ ಯಾಕೆ ಅಳತಾಳ ಗೊತ್ತಾ ಫ್ರೆಂಡ್ಸ್? ನೋಡ್ರಿ ಕಣ್ಣು ಎಷ್ಟು ಕೆಂಪಾಗ್ಯವು, ಮೂಗು ನೋಡ್ರಿ ಎಷ್ಟು ಕೆಂಪಾಗೈತಿ. ನಮ್ಮ ಶಿರಿನ ಯಾರು ಮಿಸ್ ಮಾಡ್ಕೊಂಡ್ರಿ ಕಮೆಂಟ್ ಮಾಡಿರಿ. ಶಿರಿ ಮಿಸ್ ಮಾಡ್ಕೊಂಡ್ರಿ ನಿನ್ಗೇನೋ ಅವ್ರು ವಿಡಿಯೋ ಮಾಡಿರಿ ಶಿರಿ ಜೋಡಿ ಅಂತಿರಲ್ಲ. ಸೊ ನೋಡ್ರಿ ನಮ್ಮ ಶಿರಿಮಾ ಅಂದರೆ ಈಗ ಯಾಕೆ ಅಳತಾಳ ಗೊತ್ತೇನು ಫ್ರೆಂಡ್ಸ್? ನಾನು ಏನದು ಹೊರಗೆ ಹೊಂಟಿದ್ಲಾ, ಹೊರಗೆ ಹೋಗುವಾಗ ನಾನೇನು ಮಾಡಿದೆ, ಹಿಂಗೆ ಬಿದ್ದೋರ ಥರ ನಾಟಕ ಮಾಡಿ ಅಳೋ ಥರ ಮಾಡಿದ್ದೆ. ಅವಾಗ ಜೋರಾಗ ಓಡ್ಕೊಂತ ಬಂದು ನನ್ನ ಕಡೆ ಕುಂತು ಅಳತಾಳ. ಆ್ಯಕ್ಚುಲಿ ನೋಡಿರಿ, ಗಂಡು ಮಕ್ಕಳಿಗೆ ಅಷ್ಟು ಇದು ಇರೋಂಗಿಲ್ಲ, ಪ್ರೀತಿ ಇರೋಂಗಿಲ್ಲ ತಂದೆ ತಾಯಿ ಮೇಲೆ. ಅಂದರೆ ಪ್ರೀತಿ ಅಂದ್ರೆ ಆ ರೀತಿ ಅಲ್ಲ, ಬಟ್ ಹೆಣ್ಮಕ್ಳಿಗೆ ಜಾಸ್ತಿ ಪ್ರೀತಿ ಇರ್ತೈತಿ. ಸೊ ನಮ್ಮ ಮುದ್ದಮ್ಮ ನೋಡ್ರಿ, ನನಗೇನು ಆದ್ರೆ ಸಾಕು, ಆಕಿ ತಡ್ಕೊಳಂಗೆ ಇಲ್ಲ. ಆಕಿ ಜಗ್ಗ ಜೀವದಲ್ಲ ನನ್ನ ಮೇಲೆ. ನಾನು ಬಿಟ್ಟು ಒಂದು ಕ್ಷಣನೂ ಇರೋಂಗಿಲ್ಲ ಆಕಿ. ರಾತ್ರಿನೂ ಅಂದರೆ ಈಗೇನು ಸಣ್ಣ ಪಪ್ಪು ಐತಿ, ಬಿಟ್ಟಿರಂಗಿಲ್ಲ ಬಿಡು, ಗೊತ್ತೈತಿ ನಿಮಗೆಲ್ಲ. ಸೊ ಜಗ್ಗ ಜೀವ ಮಾಡ್ತಾಳೆ ನನಗೆ. ಹೌದಿಲ್ಲಮ್ಮ? ನಂಗೆ ಜೀವ ಮಾಡ್ತೀನಿ ನೀನು? ಸಿರಿ ಹೇಳಿ, ಇದಾಗ ಹೇಳಮ್ಮ ವಿಡಿಯೋದಾಗ, ಜೀವ ಮಾಡ್ತೀನಿ ಮಮ್ಮಿ ಅನ್ನ. ಪಪ್ಪಿ ಕೊಡು, ಕೊಡು ಪಪ್ಪಿ, ಕೊಡು ಪಪ್ಪಿ ಕೊಡು. ಹ್ಞೂ ಅಪ್ಪ, ಫೋಟೋ ನೋಡಿ ಅಪ್ಪ ಅಂತ ಹೇಳೋದು. ಅಂದ್ರೆ ಇಲ್ಲಿ ವಿಡಿಯೋದಾಗ ಕಾಣಿಸೋದೈತಲ್ಲ, ಅದಕ್ಕೆ ಫೋಟೋ ನೋಡಿ ಹೇಳತ್ತಲ್ಲ ಆಕಿ. ಅದಕ್ಕೆ ಹೆಣ್ಮಕ್ಳು ಇರಬೇಕು ಅಂತ ಹೇಳ್ತಾಳೆ. ತಂದೆ ತಾಯಿಗೆ ಇವಾಗ ವಯಸ್ಸಾದ ಟೈಮ್ ಒಳಗೆ ಒಂದು ವೇಳೆ ಗಂಡು ಮಕ್ಳು ನೋಡ್ಕೊಳ್ಳಿಲ್ಲ ಅಂದ್ರೆ ಹೆಣ್ಮಕ್ಳು ನೋಡ್ಕೊತಾರೆ. ಏನಮ್ಮ ಏನು 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 ಬೇಕಪ್ಪಾಜಿ? ಏನು ಅಪ್ಪ ಇಲ್ಲ ಅಂತ ತೋರಿಸಿ. ಅಪ್ಪ ಎಲ್ಲೈತಿ? ಅಪ್ಪ ಫೋಟೋ ಎಲ್ಲೈತಿ? ಪಪ್ಪ ನಮ್ಮ ಶಿರಿಮ ಇದು ನನಗೂ ಹೆಣ್ಣು ಹುಟ್ಟಿದಕ್ಕೆ ಭಾಳ ಖುಷಿ ಐತಿ ಫ್ರೆಂಡ್ಸ್. ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದೆ, ಬೇಡ್ಕೊಂಡು ನಾನು ಹೆಣ್ಮಗುನೇ ಬೇಕಂತೇಳಿ ಅಂದ್ಕೊಂಡಿದ್ದಕ್ಕೆ ನಮ್ಮ ಶಿರಿಮ ಬಂದ್ಲು. ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಂಗಿಲ್ಲ. ಇವತ್ತು ಏನು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದೈತಿ. ರೈಸ್ ಸಾಂಬಾರು ಮಾಡೀನಿ. ಇವಾಗ ಊಟ ಮಾಡಬೇಕು. ನಮ್ಮ ಮನೆಯವ್ರಿಗೆ ಕಾಲ್ ಮಾಡಬೇಕು. ನಮ್ಮ ಮನೆಯವರು ಊಟಕ್ಕೆ ಬರ್ತಾರೆ ಇವಾಗ. ಸೊ ಊಟ ಮಾಡೋಣ. ಆ್ಯಂಡ್ ಎಷ್ಟು ಜನ ಕೇಳ್ತೀರಿ ಬಿಸ್ನೆಸ್ ಹೆಂಗೈತಿ ಅಂತಂದ್ರೆ, ಸೊ ಬಿಸ್ನೆಸ್ ಚಲೋ ಐತಿ ಫ್ರೆಂಡ್ಸ್. 1 ಲಕ್ಷಕ್ಕೆ ಇಲ್ಲಿ ತಗೋ, ಇದು ತಗೋ. ಹಾಂ, ಚಲೋ ಐತಿ ಫ್ರೆಂಡ್ಸ್. ಆಫ್ಲೈನಾಗೂ ತೊಗೋತಾರ, ಆನ್ಲೈನ್ದಾಗೂ ತೊಗೊತಾರ. ನನಗೂ ಬಟ್ ಹಂಗೆ ಅದು ಬಿಸ್ನೆಸ್ ಅಂದ್ರೆ ಹಿಂಗೆಲ್ಲ ಒಂದೇ ರೀತಿ ಇರೋಂಗಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರ್ತೈತಿ. ಸೊ ಅದನ್ನು ನಾವು ಇದು ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ಇವಾಗಂತೂ ಎಲ್ಲರೂ ಬಿಸ್ನೆಸ್ ಆಲ್ಮೋಸ್ಟ್ ಎಲ್ಲರೂ ಮಾಡತ್ತಾರ. ಬಟ್ ಯಾರೋ ಒಬ್ಬರು ಮಾಡತ್ತಾರ ಅಂತಂದ್ರೆ ನೀವು ಕೂಡ ಮಾಡಿ ಅದ್ರದ್ದು ಟ್ರ್ಯಾಪಿಗೆ ಬೀಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಯೋಚನೆ ಮಾಡಿನೇ ಮಾಡಬೇಕು. ಯಾಕಂದ್ರೆ ಎಲ್ಲರೂ ಬಿಸ್ನೆಸ್ ಮಾಡೋದು ಬಿಟ್ರೆ ತೊಗೊಳ್ಳೋರು ಯಾರು ತೊಗೋಬೇಕು? ಹೌದಲ್ಲ? ಸೊ ನೋಡಿ, ಯೋಚನೆ ಮಾಡಿ ನೀವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರಿ, ಯಾವುದೇ ಆಗಲಿ. ಯಾಕಂದ್ರೆ ಆಮೇಲೆ ಅದರಿಂದ ಕಷ್ಟಪಡೋದು ನಾವೇ ಆಗ್ತೈತಿ. ಯಾಕಂದ್ರೆ ಕೆಲವು ಜನ ನಂಗೆ ಕೇಳ್ತಿರ್ತಾರೆ, ಸೊ ನೋಡಿ ನಾನು ಹಿಂಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ, ಇನ್ವೆಸ್ಟ್ಮೆಂಟ್ ಮಾಡಿದೆ, ಬಟ್ ಯಾರೂ ತೊಗೊಳ್ತಾ ಇಲ್ಲ, ನೀವೇ ತೊಗೊಳ್ಳಿ ಅಂತ ನನಗೆ ಕೇಳ್ತೀರಿ. ಬಟ್ ನಾನು ಹೆಂಗೆ ತೊಗೊಳಕ್ಕಾಗ್ತೈತಿ? ಸೊ ನಮ್ಮ ಕಸ್ಟಮರ್ಸ್ ಯಾವ ರೀತಿ ಡಿಮ್ಯಾಂಡ್ ಮಾಡ್ತಾರೆ ನಾನು ಆ ರೀತಿ ತರಿಸ್ಬೇಕಾಗ್ತೈತಿ. ನೀವು ಎಂಥವೋ ತರಿಸಿರ್ತೀರಿ, ಬಟ್ ಅಂದರೆ ಚಲೋನ ತರಿಸಿರ್ತೀರಿ, ಬಟ್ ನಮಗೆ ಇಷ್ಟ ಆಗಬೇಕಲ್ಲ, ನನ್ನ ಕಸ್ಟಮರ್ಗೆ ಅವು ಇಷ್ಟ ಆಗಬೇಕಲ್ಲ, ಅದಕ್ಕಾಗಿ. ಆ್ಯಂಡ್ ಮತ್ತು ತುಂಬ ಜನ ನೀವು ಚಲೋ ಕ್ವಾಲಿಟಿ ಜ್ಯುವೆಲ್ರೀಸ್ ತರಿಸಿರ್ತೀರಿ, ಬಟ್ ಕಾಸ್ಟ್ಲಿ ಅನ್ನಿಸ್ತೈತಿ ಅಂತಾರೆ. ಬಟ್ ಕಾಸ್ಟ್ಲಿ ಯಾಕೆ ಇರ್ತೈತಿ ಅಂದ್ರೆ ಅದು ಸ್ವಲ್ಪ ಕ್ವಾಲಿಟಿ ಚಲೋ ತರಿಸಿರ್ತೀನಿ ಫ್ರೆಂಡ್ಸ್. ನಾನು ಏನಂದ್ರೆ ಕ್ವಾಲಿಟಿ ಚಲೋ ಇದ್ದರೆ ಜನಗಳಿಗೆ ಮತ್ತೆ ನನ್ನ ಕಡೆ ನೆಕ್ಸ್ಟ್ ಬೈ ಮಾಡ್ತಾರೆ. ಇವಾಗ ನಾನು ಕಡಿಮೆ ರೊಕ್ಕದ್ದೇನೋ ತರಿಸಿದೆ ಅಂದರೆ ಅದು 1-2 ಸಲ ಹಾಕ್ಕೊಂಡು ಏನಾದರೂ ಕಲರ್ ಹೋಯ್ತು, ಏನೋ ಪ್ರಾಬ್ಲಮ್ ಆಯಿತು ಅಂದ್ರೆ ಆಮೇಲೆ ನನಗೆ ಬೈಕೋಬಾರ್ದಲ್ಲ ನೀವು. ಅದಕ್ಕಾಗಿ ನಾನು ಸ್ವಲ್ಪ ದುಡ್ಡು ಒಂದು 100 ರೂಪಾಯಿ 50 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಚಲೋ ಕ್ವಾಲಿಟಿನೇ ತರಿಸ್ಬೇಕು ಅಂತೇಳಿ ನಾನು ಪ್ಲ್ಯಾನ್ ಮಾಡ್ಕೊಂಡಿನಿ. ಆ್ಯಂಡ್ ಇವತ್ತು ಸ್ಕೂಲ್ ಹಾಲಿಡೇ ಐತಲ್ಲ, ನನ್ನ ಮಗನೂ ಮೇಲೆ ಆಟ ಆಡೋಕೆ ಹೋಗ್ಯಾನ. ಇಷ್ಟೊತ್ತನ ಇಲ್ಲೇ ಕುಂತಿದ್ದ, ನನ್ನ ತಲೆ ತಿನ್ನತ್ತಿದ್ದ. ನಾನು ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗಿಸಿದ್ದೀನಿ ಇವತ್ತು. ಮತ್ತು ಈ ವಿಡಿಯೋದಾಗ ನಾನು ಜ್ಯುವೆಲ್ರೀಸ್ ಏನೂ ತೋರಿಸಂಗಿಲ್ಲ ಫ್ರೆಂಡ್ಸ್, ಯಾಕಂದರೆ ನಿಮ್ಗೆ ಬೇಜಾರಾಗ್ಬಿಡ್ತೈತಿ ಬರೀ ಜ್ಯುವೆಲ್ರೀಸ್ ತೋರ್ಸಕತ್ರ. ಇವತ್ತಿನ ಈ ವಿಡಿಯೋ ಕಂಪ್ಲೀಟ್ ವ್ಲಾಗ್ ಆಗಿರ್ತೈತಿ. ಸೊ ಬರ್ರಿ ಇವತ್ತಿನ ಡೇ ಏನೇನು ಆಗ್ತೈತಿ, ಸಂಜೆವರೆಗೂ ಏನೇನು ಆಗ್ತೈತಿ ಅದನ್ನೆಲ್ಲ ಕವರ್ ಮಾಡ್ತಾ ಹೋಗ್ತೀನಂತ ಬರ್ರಿ.
ಮೀಶೋದಲ್ಲಿ ನಾನು ಈ ಟಾಪ್ಸ್ನ ಬೈ ಮಾಡಿದ್ದೆ. ಸೊ ಅದರದ್ದು ರಿವ್ಯೂ ಹೇಳ್ತೀನಿ. ಡೈಲಿ ವೇರ್ ಟಾಪ್ಸ್ ಅಂದರೆ ಇವಾಗ ನೀವು ಡೈಲಿ ಮನೆಯಲ್ಲಿ ಇದ್ದಾಗ ನೈಟಿ ಅಥವಾ ಡ್ರೆಸ್ ಹಾಕೊಳ್ಳೋಕ್ಕಿಂತ ಈ ಥರ ಡ್ರೆಸ್ನ ವೇರ್ ಮಾಡ್ಬೋದು, ಈ ಥರ ಟಾಪ್ಸ್ನ ವೇರ್ ಮಾಡ್ಬೋದು. ಪ್ಲಾಜೋ ಜೊತೆ ಹಾಕ್ಕೊಳ್ಳೋಕ್ಕೆ ಸೂಪರ್ ಆಗಿರ್ತೈತಿ. ಸೊ ನಾನು ಇದನ್ನು ಬೈ ಮಾಡಿದ್ದೆ. ಬರೀ ಕ್ವಾಲಿಟಿ ಎಲ್ಲ ಹೆಂಗೈತೆ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ನೀವು ಕೂಡ ನಿಮ್ಗೆ ಇಷ್ಟ ಆದರೆ ಬೈ ಮಾಡೋದು. ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಬೋದು. ಓಕೆನಾ? ಸೊ ಬರ್ರಿ ಇವಾಗ ತೋರಿಸ್ತಾ ಹೋಗ್ತೀನಿ ಹೆಂಗೈತಿ ಅಂತಂದರೆ. ಇದು ಕ್ವಾಲಿಟಿ ಅಂತೂ ಸೂಪರ್ ಆಗೈತಿ. ಕೊಂಬೋ ಬರ್ತೈತೆ ಫ್ರೆಂಡ್ಸ್. ನಿಮ್ಗೆ ಜಸ್ಟ್ ನಿಮ್ಗೆ 360ಗೆ ಈ 3 ಟಾಪ್ಸ್ ಬರ್ತವೆ. ಇದು ಫಸ್ಟ್ ಒನ್ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗೈತಿ. ಈ ರೀತಿ ಶಾರ್ಟ್ ಕುರ್ತಾ ಆಫೀಸ್ಗೂ ಹಾಕ್ಕೊಂಡು ಹೋಗ್ಬೋದು. ನೀವು ವರ್ಕಿಗೆ ಹೋಗ್ತೀರ ಅಂದ್ರೆ ವರ್ಕಿಗೂ ಕೂಡ ಹಾಕ್ಕೊಂಡು ಹೋಗ್ಬೋದು. ಚಲೋ ಕಾಣಿಸ್ತೈತಿ ವೇರ್ ಮಾಡಿದಾಗ. ತುಂಬಾ ಚೆನ್ನಾಗಿ ಡೀಸೆಂಟ್ ಲುಕ್ ಕಾಣಿಸ್ತೈತಿ ಪ್ಲಾಜೋ ಜೊತೆ ವೇರ್ ಮಾಡಿದಾಗ. ಆರೆಲ್ಸ್ ನೀವು ಲೆಗಿನ್ಸ್ ಅಥವಾ ಏನಾದರೂ ಜೀನ್ಸ್ ಟಾಪ್ ಜೊತೆನೂ ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸ್ತವೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೊ ಇದು ನೋಡ್ರಿ, ಇದೆಷ್ಟು ಚಂದ ಐತಿ. ಫ್ಲವರ್ ಪ್ರಿಂಟ್ ಬಂದ ರೋಸಸ್ಸಿಂದ ತುಂಬಾ ಚೆನ್ನಾಗೈತಿ. ನನಗಂತೂ ಭಾಳ ಇಷ್ಟ ಆಯಿತು. ಸೊ ನಿಮ್ಗೆ 3/4 ಸ್ಲೀವ್ಸ್ ಬರ್ತೈತಿ. ಆ್ಯಂಡ್ ನಿಮ್ಗೆ ಇಲ್ಲಿ ಈ ಕಡೆ ಒಂದು ಸೈಡ್ಗೆ ಕಟ್ ಕೊಟ್ಟಿರ್ತಾರೆ. ಈ ಕಡೆ ಸೈಡ್ ಕಟ್ ಬರ್ತೈತಿ. ಆ್ಯಂಡ್ ನಿಮ್ಗೆ ಇಲ್ಲಿ ವಿ ಶೇಪ್ ನೆಕ್ ಬರ್ತೈತಿ. ಸೊ ಈ ರೀತಿ ವಿ ಶೇಪ್ ನೆಕ್ ಬರ್ತೈತಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗೈತಿ. ಬಟ್ ಒಂದು ಸೈಜ್ ನೀವು ಜಾಸ್ತಿನೇ ತೊಗೋಬೇಕು. ನಿಮ್ಗೆ ಇವಾಗ ಒಂದು ಸೈಜ್ ನಿಮ್ಗೆ ಪ್ರೆಸೆಂಟ್ ಸೈಜ್ ಯಾವುದೈತಿ ಅದಕ್ಕೆ ಒಂದು ಸೈಜ್ ಹೆಚ್ಚಿಗೆನೇ ತೊಗೊಳ್ರಿ. ಯಾಕಂದರೆ ನೀರಲ್ಲಿ ಹಾಕಿದ್ರೆ ಮೇ ಬಿ ಶ್ರಿಂಕ್ ಆಗಬಹುದು. ಸೊ ಅದಕ್ಕೆ ನಾನು ಒಂದು ಸೈಜ್ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ. ಇದು ನೋಡ್ರಿ, ಇದಂತೂ ಸೂಪರ್ ಆಗೈತಿ. ತುಂಬಾ ಚೆನ್ನಾಗೈತಿ. ಈ ರೀತಿ ಪ್ರಿಂಟ್ಸ್ ಕೊಟ್ಟಿದ್ದಾರೆ ನೋಡ್ರಿ. ನೀವು ಆಫೀಸ್ಗೆ ಹೋಗ್ತೀರಾ, ಕಾಲೇಜಿಗೆ ಹೋಗ್ತೀರಾ ಅಂದರೆ ನೀವು ಇದನ್ನು ಕೂಡ ವೇರ್ ಮಾಡ್ಬೋದು. ಸೊ ನಿಮ್ಗೆ ಏನಾದರೂ ಇದ್ರ ಲಿಂಕ್ಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ನಾಗ ಅಥವಾ ಕಮೆಂಟ್ ಬಾಕ್ಸ್ನಾಗ ಲಿಂಕ್ನ ಟ್ಯಾಗ್ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೀವು ಬೈ ಮಾಡ್ಬೋದು. ಕ್ವಾಲಿಟಿ ಅಂತೂ ಸೂಪರ್ ಆಗೈತಿ. ಜಸ್ಟ್ 360ಗೆ ಇವು 3 ಬರ್ತಾವಂದ್ರೆ ಚಲೋ ಅಂತ ನನಗೆ ಅನ್ನಿಸ್ತು. ಸೊ ನಾನು ಕೂಡ ಸಜೆಸ್ಟ್ ಮಾಡಿದೆ, ಯಾರಾದರೂ ಬೈ ಮಾಡೋರು ಬೈ ಮಾಡ್ತಾರೆ ಅಂತಂದರೆ. ಸೊ ಮೀಶೋದಲ್ಲಿ ಏನಾದರೂ ಶಾಪಿಂಗ್ ಮಾಡಿದರೆ ಹೀಗೆ ನಾನು ಅದನ್ನು ಹೇಳ್ತಾ ಹೋಗ್ತೀನಿ. ನೀವು ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಬೋದು. ಮತ್ತು ಇವಾಗ ನಾನು ಕೂಡ ಊಟ ಮಾಡಬೇಕು. ನಮ್ಮ ಮನೆಯವ್ರು ಬಂದಿದ್ದಾರೆ. ಸೊ ಊಟ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ನನ್ನೇ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ, ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಸೊ ಅದಕ್ಕೆ ಇವತ್ತು ವಿಡಿಯೋನ ಕಂಟಿನ್ಯೂ ಮಾಡತ್ತೀನಿ. ಆ್ಯಂಡ್ ಇವತ್ತು ನಾನು ಏನು ಮಾಡತ್ತಂದ್ರೆ ಊಟಕ್ಕೆ ಪಲಾವ್ ಮಾಡತ್ತಿದ್ದೆ. ಸೊ ಬರ್ರಿ ತೋರಿಸ್ತೀನಿ ಏನು ಮಾಡತ್ತೀನಿ ಅಂತಂದು. ಎಸ್ ನೋಡ್ತಾ ಇರ್ಬೋದು, ಪಲಾವ್ ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀನಿ. ಟೈಮು ಆಗಿಬಿಟ್ಟೈತಿ. ಅಂದರೆ ತರಕಾರಿ ಏನೂ ಇದ್ದಿದ್ದಿಲ್ಲ ಫ್ರೆಂಡ್ಸ್. ತರಕಾರಿ ತರಕ್ಕೆ ಹೋಗಿದ್ವಿ ನಾನು ನಮ್ಮ ಮನೆಯವರು. ಅದಕ್ಕೆ ಸ್ವಲ್ಪ ಅಡುಗೆ ಮಾಡೋದು ಲೇಟ್ ಆಯಿತು. ಸೊ ಮತ್ತು ಇನ್ನೊಂದು ಗುಡ್ ನ್ಯೂಸ್ ಹೇಳಬೇಕು ನಾನು ನಿಮಗೆ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಗೊತ್ತಾಗ್ತೈತಿ ಏನು ಗುಡ್ ನ್ಯೂಸ್ ಅಂತೇಳಿ. ಆಲ್ರೆಡಿ ಸಮ್ಮೇಲೆ ನೋಡಿರ್ತೀರ, ಗೊತ್ತಾಗಿರ್ತೈತಿ. ಆದರೂ ಕೂಡ ಅದನ್ನು ಫುಲ್ಲಾಗಿ ಹೇಳಬೇಕಲ್ಲ. ಸೊ ನೀವು ನನ್ನ ವಿಡಿಯೋನ ಫುಲ್ಲಾಗಿ ನೋಡಬೇಕು, ಅಂದ್ರೆ ಮಾತ್ರ ಗೊತ್ತಾಗ್ತದೆ ನಿಮಗೆ. ನಲ್ಲಾಗಿ ನನಗೂ ಒಂದು ಪ್ರಮೋಷನ್ ಬಂತು ಫ್ರೆಂಡ್ಸ್. ಬ್ರ್ಯಾಂಡ್ ಪ್ರಮೋಷನ್ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು ಇಲ್ಲಿ ಪರ್ಪಲಿಂದ ಬಂದೈತಿದ್ದು. ಆ್ಯಕ್ಚುಲಿ ಇದು ಏನು ಅಂತ ತೋರಿಸ್ತೀನಿ ಬನ್ನಿ. ಇನ್ನೂ ನಾನು ಯೂಸ್ ಮಾಡಿಲ್ಲ ಆ್ಯಂಡ್ ವಿಡಿಯೋನೂ ಮಾಡಿಲ್ಲ. ಇದು ಯಾವುದದ್ದು ಅಂತ ಹೇಳಿದರೆ ಆಲ್ಪ್ಸ್ ಗುಡ್ನೆಸ್ ಅಂಥೇಳಿ ರೋಸ್ಮೆರಿ ವಾಟರಿಂದ. ತುಂಬಾ ಖುಷಿ ಆಯ್ತು ನನಗಂತೂ ಕೂಡ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸುಮ್ಕುದ್ರ ಸರಿ ನೀ ಆ ಕಡೆ ಹೋಗು. ಸೊ ನೋಡ್ತಾ ಇರ್ಬೋದು, ಇಲ್ಲೇ ನೋಡ್ರಿ, ನೋಡ್ತಾ ಇರ್ಬೋದು ಫ್ರೆಂಡ್ಸ್, ರೋಸ್ಮೆರಿ ವಾಟರ್ ಇದೆ. ನನ್ನ ಮಗಳೊಬ್ಳು ವಿಡಿಯೋ ಮಾಡಕ್ಕೆ ಬಿಡತ್ತಿಲ್ಲ. ಸೊ ನೋಡ್ರಿ, ಜ್ಯೂಸ್ ಅಂತೇನ, ಅದು ಜ್ಯೂಸ್ ಅಲ್ಲದ ಜ್ಯೂಸ್ ಇದೇನ್ರ? ಹಾಂ ಓಯ್ ಗುಂಡು, ಜ್ಯೂಸ್ ಅಲ್ಮದ, ಜ್ಯೂಸ್ ಅಲ್ಲದ. ಸಕ್ರೆ ತಿಂದು ನೋಡಲ್ಲ, ನೀನು ಬಾಯೆಲ್ಲ ಸಕ್ರೆ ಆಗೈತಿ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಇದನ್ನು ಒಂದು ಸತಿ ನಾನಿನ್ನೂ ಸೀಲ್ ಕೂಡ ಓಪನ್ ಮಾಡಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಯೂಸ್ ಮಾಡಿ ರಿವ್ಯೂ ಕೊಡ್ತೀನಿ ಹೆಂಗೈತೆ ಅಂತಂದು. ಹೇರ್ಗೆ ಭಾಳ ಒಳ್ಳೇದು ಅದು ರೋಸ್ಮೆರಿ ವಾಟರ್.
ಸಾರಿ ಫ್ರೆಂಡ್ಸ್, ನನ್ನ ಮಗಳು ನೋಡಿದ್ರೆ ಹಿಂಗೆ ಮಾಡತ್ತಾಳ. ಆ್ಯಂಡ್ ಇದು ಕೋಮ್ ಕೊಟ್ಟಾರ, ವುಡನ್ ಕೋಂಬ್. ಆ್ಯಕ್ಚುಲಿ ಕೂದಲಿಗೆ ನಾವು ವುಡನ್ ಕೋಮ್ನ ಯೂಸ್ ಮಾಡಬೇಕಂತ ನೋಡ್ತೀನಿ. ಇವೆರಡೂ ಯೂಸ್ ಮಾಡಿ ನೋಡಿ ರಿವ್ಯೂನ ಕೊಡ್ತೀನಿ ಆದಷ್ಟು ಬೇಗ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನಗೆ ಪ್ರಮೋಷನ್ ಬಂದಿದ್ದು ನನಗಂತೂ ಭಾಳ ಖುಷಿ ಆಗತ್ತೈತಿ. ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕಂತಲೇ ಗೊತ್ತಾಗತ್ತಿಲ್ಲ. ಇನ್ನೊಂದೆರಡು ಬ್ರ್ಯಾಂಡ್ಸ್ ಕೂಡ ಮೆಸೇಜ್ ಮಾಡಿತ್ತು, ಬಟ್ ನಾನೇ ಸ್ವಲ್ಪ ರಿಪ್ಲೈ ಮಾಡಿದೆ. ನನಗೂ ಸ್ವಲ್ಪ ಟೈಮ್ ಇರಲಿಲ್ಲ, ಅದಕ್ಕೆ ನಾನು ಅವನ್ನ ರಿಜೆಕ್ಟ್ ಮಾಡಿದೆ. ಇನ್ನೊಂದು ಏನು ಡೆಂಟಿಸ್ಟ್ ಬಗ್ಗೆ, ಅಂದರೆ ಡೆಂಟಲ್ ಕೇರ್ ಬಗ್ಗೆ ಬಂದೈತಿ. ಸೊ ಅದನ್ನು ಕೂಡ ಮಾಡ್ತೀನಿ ಆದಷ್ಟು ಬೇಗ. ಸೊ ಹಿಂಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ, ನಿಮ್ಮೆಲ್ಲರ ಸಪೋರ್ಟಿಂದ ಇದು ಆಗ್ತಾಯಿದೆ. ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲೊಳಗೆ ಭಾಳ ಆ್ಯಕ್ಟಿವ್ ಇದ್ದೀನಿ ಫ್ರೆಂಡ್ಸ್. ಅದಕ್ಕಾಗಿ ನನಗೆ ಇನ್ಸ್ಟಾಗ್ರಾಮಿಂದ ಬಂದಿದ್ದೀವಿ, ಯೂಟ್ಯೂಬಿಂದ ಅಲ್ಲ. ಬಟ್ ಯೂಟ್ಯೂಬ್ನಲ್ಲೂ ಕೂಡ ಒಂದು ದಿವಸ ಬಂದೇ ಬರ್ತೈತಿ ಅನ್ನೋ ಹೋಪ್ ನನಗಿದೆ. ಥ್ಯಾಂಕ್ ಯು ಸೋ ಮಚ್ ಅಲ್ಪ್ಸ್ ಗುಡ್ನೆಸ್ ಆ್ಯಂಡ್ purple.com. ಆದಷ್ಟು ಬೇಗ ರಿವ್ಯೂ ಮಾಡ್ತೀನಿ ಆ್ಯಂಡ್ ಇದನ್ನ ಯೂಸ್ ಮಾಡಿ ನೋಡ್ತೀನಿ. ನನಗೆ ಇಷ್ಟ ಆದರೆ ನಿಮಗೂ ಕೂಡ ಶೇರ್ ಮಾಡ್ತೀನಿ ಆ್ಯಂಡ್ ನಿಮಗೂ ಕೂಡ ಇದರ ರಿವ್ಯೂನ ತಿಳಿಸ್ಕೊಡ್ತೀನಿ ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್, ಬಾಯ್ ಬಾಯ್. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಬಾಯ್.